ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಲಿ ಮಾತಾಡ್ತಾ ಇದ್ದೀನಿ. ಇದೇ 29:30ಕ್ಕೆ ಕೂಡಲ ಸಂಗಮದಲ್ಲಿ ನಡೀತಿರುವಂತಹ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮಕ್ಕೆ ಬಸವ ಜಯಂತಿನ ಆಚರಿಸೋದಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಬನ್ನಿ. ಸಿ ವಾಲ್. ಶರಣ ಬಸವ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ. ಶರಣ ಬಸವ ತೆಂಕಣದ ಶಿವತತ್ವ ಸೂತ್ರಧಾರಿ. ಶರಣ ಬಸವ ಭಾರತದ ಜನತಂತ್ರ ಬೀಜಾಂಕುರಿ. ಶರಣ ಬಸವ ವಿಶ್ವಪಥದ ದಯಾಧರ್ಮಧಾರಿ. ಇಷ್ಟೆಲ್ಲ ಮಹತ್ವಗಳಿಗೆ ಕಾರಣರಾದ ನಮ್ಮ ಶರಣರ ವೈಭವ ಕೂಡಲ ಸಂಗಮದ ಅನುಭವ ಮಂಟಪದ ವೇದಿಕೆಯಲ್ಲಿ ಜರುಗುತ್ತಿರುವುದೇ ಒಂದು ಚಾರಿತ್ರಿಕ ವೈಭವ. ಹಿರಿಯರೇ, ಪೂಜ್ಯರೇ, ಅಭಿಮಾನಿಗಳೇ, ಕನ್ನಡಿಗರೇ, ನಾನು ಮತ್ತು ನನ್ನ ತಂಡ ದಿನಾಂಕ 30ನೇ ತಾರೀಕು ಅನುಭವ ಮಂಟಪದಲ್ಲಿ ಜರುಗುವ ಶರಣ ವೈಭವದಲ್ಲಿ ಹಾಡ್ತೀವಿ. ನೀವು ಹರಿಸಬೇಕು. ನಾವು ಹಾಡ್ತೀವಿ, ನೀವು ಹರಿಸಬೇಕು. ಆಗಲೇ ಇದು ವೈಭವದ ಶರಣ ವೈಭವ. ಹಾಯ್ ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ. ಇದೇ ಏಪ್ರಿಲ್ 29-30ನೇ ತಾರೀಕು ಕೂಡಲ ಸಂಗಮದಲ್ಲಿ ನಡೀತಾ ಇರುವಂತ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಕೂಡ ಬನ್ನಿ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹಾಡು ಹೇಳೋಣ, ಈ ಬಸವರನ್ನ ನೆನೆಸ್ಕೊಳ್ಳೋಣ, ಅದ್ಭುತ ಕಾರ್ಯಕ್ರಮ ಮಾಡೋಣ. ನೀವು ಬನ್ನಿ, ನಾನು ಬರ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾನ್ವಿತಾ ಕಾಮತ್ ಮಾತಾಡ್ತಾ ಇದ್ದೀನಿ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಇದೆ 29-30ನೇ ತಾರೀಕು ಬಸವಾದಿ ಶರಣರ ವೈಭವ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ. ಕೂಡಲ ಸಂಗಮಕ್ಕೆ ಬರಬೇಕು ಅಂತ ಬಹಳಷ್ಟು ವರ್ಷದ ಆಸೆ ಕೊನೆಗೂ ಈಡೇರ್ತಾ ಇದೆ. ನಾಳೆ ನಿಮ್ಮನ್ನೆಲ್ಲರೂ ಭೇಟಿ ಮಾಡ್ತಿದ್ದೀನಿ. ಸಿಗೋಣ. ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ ಗೌಡ. ಇದೇ ತಿಂಗಳು 29 ಹಾಗೂ 30ನೇ ತಾರೀಕಿನಂದು ಕೂಡಲ ಸಂಗಮದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರೂ ನನ್ನಲ್ಲಿ ಭೇಟಿ ಆಗ್ತೀನಿ.